ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮುಖ್ಯಮಂತ್ರಿ ಕುರ್ಚಿಗೆ ಹತ್ರ ಆಗ್ತಿರುವಂತಹ ಡಿಕೆ ಶಿವಕುಮಾರ್ ಅವರು ಬಿಗ್ ಆಪರೇಷನ್ ಒಂದನ್ನು ಶುರು ಮಾಡಿದ್ದಾರೆ. ಬಿಜೆಪಿಯ ಪ್ರಮುಖ ನಾಯಕರು ಕೈ ಹಿಡಿತಾರಾ ಅನ್ನೋ ಕುತೂಹಲ ಈ ಬಣಜಗಳ ಬಡಿದಾಟದಲ್ಲಿ ಜಾಸ್ತಿ ಆಗ್ತಿರೋ ಹೊತ್ತಲ್ಲಿ ನೈಟ್ ಮೀಟಿಂಗ್ ಸೀಕ್ರೆಟ್ ಒಂದು ಈಗ ಔಟ್ ಆಗಿದೆ. ಹಲವು ಶಾಸಕರು ಸಂಸದರಿಗೆ ಈಗ ಡಿಕೆ ಗಾಳ ಹಾಕಿದ್ದಾರೆ ಅನ್ನುವಂಥ ವಿಚಾರ. ಹಾಲಿಗಳು ಮತ್ತು ಪ್ರಭಾವವನ್ನ ಹೊಂದಿರುವ ಕೆಲವು ಸೋತಿರೋರು, ಮಾಜಿಗಳು, ಇಂಥವ್ರಿಗೂ ಕೂಡ ಡಿಕೆ ಶಿವಕುಮಾರ್ ಗಾಳ ಹಾಕಿರೋದು, ತನ್ನ ಟೀಮನ್ನು ಸ್ಟ್ರಾಂಗ್ ಮಾಡ್ಕೊಳ್ತಿರೋದು. ಇಂಟ್ರೆಸ್ಟಿಂಗ್ ಮಾಹಿತಿ ಮುಂದೆ ಇರ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಶತಸಿದ್ಧ ಅಂತ ಅವ್ರ ಕ್ಯಾಂಪ್ನವ್ರು ಪದೇ ಪದೇ ಹೇಳ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಇಕ್ಬಾಲ್ ಹುಸೇನ್ ಅವ್ರು ಏನಂದ್ರು, ಹೈಕಮಾಂಡ್ ಆಯ್ಕೆ ಮಾಡುತ್ತೆ ಅವ್ರನ್ನ ಮುಖ್ಯಮಂತ್ರಿಯಾಗಿ, ಶಾಸಕರಿಂದ ಅಲ್ಲ, ಹೈಕಮಾಂಡೇ ಅವರನ್ನ ಸಿಎಂ ಕುರ್ಚಿಯಲ್ಲಿ ಕೂರಿಸುತ್ತೆ ಅನ್ನುವ ಮೂಲಕ ಅಚ್ಚರಿ ಕಾರಣ ಆಯಿತು. ರಾಜಣ್ಣ ಅವರು ಬೇರೆ ಅವರೆಲ್ಲ ತಿರುಗೇಟು ಕೊಟ್ಟರು. ಆಮೇಲೆ ಮುಂದುವರಿತಿದೆ, ಮತ್ತೆ ಶುರುವಾಗ್ಬಿಟ್ಟಿದೆ. ಮೊನ್ನೆ ಅಷ್ಟೇ ಈ ಎಚ್ಚರಿಕೆ ಕೊಟ್ಟ ಟೈಮಲ್ಲೇ ಮಾಗಡಿ ಬಾಲಕೃಷ್ಣ ಅವ್ರು ಏನು ಹೇಳಿದ್ರು, ಸಿಎಂ ಕುರ್ಚಿಲಿ ಕೂತಾಗ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ತಾರೆ ಅಂದಿದ್ರು. ಸ್ವತಃ ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳಿದ್ರು, ಹೈಕಮಾಂಡ್ಗೆ ಎಲ್ಲ ಗೊತ್ತಿದೆ, ಹೈಕಮಾಂಡ್ ಏನು ಮಾಡಬೇಕು ಅದನ್ನು ಮಾಡುತ್ತೆ ಅನ್ನುವ ಮೂಲಕ ಸಿಎಂ ಕುರ್ಚಿಗೆ ನನಗೆ ಭರವಸೆ ತುಂಬ ಚೆನ್ನಾಗಿ ಹೈಕಮಾಂಡ್ ಕೊಟ್ಟಿದೆ ಅನ್ನೋದನ್ನು ಖಚಿತಪಡಿಸ್ಕೊಂಡು ಬರ್ತಿದ್ದಾರೆ. ಅದರ ನಡುವೆ ಮೂಡ ಸಂಕಷ್ಟ ಬೇರೆ. ಇದೆಲ್ಲ ಸರಿ, ಗೊತ್ತಿಲ್ಲ ಈಗ ಅಧಿಕಾರ ಹಂಚಿಕೆ ಆಗತ್ತೋ ಬಿಡತ್ತೋ, 28ಕ್ಕಂತೂ ತಯಾರಿ ಮಾಡ್ಕೊಳ್ಬೇಕು. ಈಗ ಅಧಿಕಾರ ಸಿಗುತ್ತೆ ಅನ್ನೋದಾದ್ರೂ ತನ್ನ ಟೀಮ್ ಒಂದನ್ನು ರೆಡಿ ಮಾಡ್ಕೊಳ್ಬೇಕು. ಒಂದು ಆಲ್ರೆಡಿ ಇರುವಂಥ ಶಾಸಕರು, ಮಂತ್ರಿಗಳನ್ನು ತನ್ನ ಟೀಮ್ಗೆ ಸೇರಿಸ್ಕೊಳ್ತಿರೋದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸಿದ್ದು ಕ್ಯಾಂಪಲ್ಲಿ ಬಹಳ ಹತ್ತಿರದಲ್ಲಿದ್ದಂಥ ಚಲುವರಾಯಸ್ವಾಮಿ ಅವರೀಗ ಡಿ ಕೆ ಕಡೆಗೆ ವಾಲಿದ್ದಾರೆ ಅನ್ನೋದೆಲ್ಲ ಗೊತ್ತಿರೋದೆ. ಇತ್ತೀಚೆಗೆ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ತುಂಬ ಹೊಗಳೋದಕ್ಕೆ ಶುರು ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ರೀತಿಯಲ್ಲಿ ಕೆಲವರ ವರಸೆ ಎಲ್ಲ ಬದಲಾಗ್ತಿದೆ. ಹೊರಗಡೆ ಅವ್ರನ್ನ ಕರ್ಕೊಳ್ಳೋದೇನು, ಸೆಷನ್ನಲ್ಲೇ ಒಂದು ಮಾತು ಹೇಳಿದ್ರಲ್ಲ, ನಾನು ಸಿ ಎಂ ಆಗ್ತೀನಿ ಅನ್ನೋದನ್ನು ಹೇಳಿಬಿಟ್ರೆ, ಓಪನ್ ಆಗಿ ಸಿ ಎಂ ಆಗ್ತೀನಿ ಅನ್ನೋ ಶಬ್ದ ಬಳಸಲಿಲ್ಲ ಅವರು. ನನ್ನ ಜಾತಕದಲ್ಲಿ ನನಗೆ ಮುಂದೆ ಯಾವ ಪೋಸ್ಟ್ ಸಿಗುತ್ತೆ ಅಂತ ಗೊತ್ತಾಗ್ಬಿಟ್ರೆ ಬಿಜೆಪಿ ಮತ್ತು JDS ನಿಂದ ಇಷ್ಟು ಜನ ಶಾಸಕರು ಇಲ್ಲಿ ಬಂದು ಕೂತ್ಕೋತಾರೆ ಅನ್ನೋ ಮಾತಾಡಿದ್ರು. ಅದು ಬರೀ ಬಾಯಿ ಮಾತಲ್ಲದೆ ನಿಜಕ್ಕೂ ಆಪರೇಷನ್ ಶುರುವಾಗಿದೆ ಅನ್ನೋ ಸುಳಿವು ಈಗ ಸಿಗ್ತಿದೆ. ನೈಟ್ ಮೀಟಿಂಗ್ಗಳು ನಡೀತಾ ಇದ್ದಾವೆ ದೊಡ್ಡ ಮಟ್ಟದಲ್ಲಿ. ಅದರಲ್ಲೂ ತನ್ನ ಸಮುದಾಯದ ಬಲ, ಒಕ್ಕಲಿಗ ಸಮುದಾಯದ ಒಂದು ದೊಡ್ಡ ತಂಡ ಕಟ್ಟೋದಕ್ಕೆ ಹೊರಟಿದ್ದಾರೆ. ಅಸಮಾಧಾನಿತರು ಬಿಜೆಪಿಯಲ್ಲಿ ಮೊದಲೇ ಈಗ ಹನುಮಂತನ ಬಾಲ್ ಥರ ಆಗ್ತಾ ಇದೆ. ವಿಜಯೇಂದ್ರ ಬಣ, ಯತ್ನಾಳ್ ಬಣ, ಆ ಬಣ, ಈ ಬಣ ಅಂತ. ಈಗ ನೋಡಿ, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ನಾಯಕರು ಒಂದಿಷ್ಟು ಜನ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಗಿರೋದು. ಬಿಜೆಪಿಯವರು, ಕೆಲವರು JDSನವರು. ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರ ಮೂಲಕ ಮಾಜಿ ಶಾಸಕ, ತುರುವೇಕೆರೆ ಮಾಜಿ ಶಾಸಕ ಮಸಾಲಾ ಜಯರಾಮ್ಗೆ ಗಾಳ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನೋದು ಗೊತ್ತಾಗ್ತಿದೆ. ಪುತ್ರನ ವಿವಾಹ ಆಮಂತ್ರಣ ಕೊಡೋ ನೆಪದಲ್ಲಿ ಬಂದಿದ್ರು ಅವರು. ಬಟ್ 1 ಗಂಟೆಗೂ ಅಧಿಕ ಕಾಲ ಡಿ ಕೆ ಶಿವಕುಮಾರ್ ಜೊತೆ ರಾಜಕೀಯ ಚರ್ಚೆ ನಡೆದಿದೆ ಅನ್ನೋದು ಮೂಲಗಳ ಮಾತುಕತೆ. ತುರುವೇಕೆರೆಯಿಂದ ಸ್ಪರ್ಧೆ ಮಾಡಿದ್ರಲ್ಲ ಬೆಮಲ್ ಕಾಂತರಾಜ್, ಅವ್ರಿಗೂ ಬೇರೆ ಕ್ಷೇತ್ರ ಕೊಡುವಂಥ ಲೆಕ್ಕಾಚಾರ. ಸೊ ಈ ಥರ ಒಂದು ಒಕ್ಕಲಿಗ ನಾಯಕರ ಟೀಮನ್ನು ಮಾಡ್ತಿದ್ದಾರೆ. ಮಧ್ಯರಾತ್ರಿ ತನಕ ಮೀಟಿಂಗ್ ನಡೆದಿದೆಯಂತೆ. ಮಾಜಿ ಶಾಸಕರಾದ ದಾಸರಹಳ್ಳಿ ಮಂಜುನಾಥ್ ಅವರು, DC ಗೌರಿಶಂಕರ್ ಅವರು, ಬೆಮಲ್ ಕಾಂತರಾಜು, ಈ ಒಕ್ಕಲಿಗ ನಾಯಕರ ಜೊತೆ ಡಿ ಕೆ ಶಿವಕುಮಾರ್ ಮೀಟಿಂಗ್ ಮಾಡಿದ್ದು. ಮಸಾಲಾ ಜಯರಾಮ್ ಕಾಂಗ್ರೆಸ್ ಸೇರ್ಪಡೆಯ ಬಗ್ಗೆ ಪ್ರಸ್ತಾಪ ಆಗಿದೆ ಈ ಮೀಟಿಂಗ್ನಲ್ಲಿ ಅಂತ ಗೊತ್ತಾಗ್ತಿದೆ. ಸೊ ಆ ಭಾಗದಲ್ಲಿ ಒಂದು ಮೀಟಿಂಗು. ಇಲ್ಲಿ ಡಾಕ್ಟರ್ ಸುಧಾಕರ್ ಅವ್ರು ನಿನ್ನೆ ಏನಂದ್ರು, ಕೊನೆಯದಾಗಿ ಒಂದು ಮಾತು ಕೇಳ್ತಾ ಇದ್ದೀನಿ ಹೈಕಮಾಂಡ್ ಬಳಿ. ಈಗ ವಿಜಯೇಂದ್ರ ಕೈ ಮೇಲಾಗಿದೆ. ಬಿಜೆಪಿಯಲ್ಲಿ ಜಿಲ್ಲಾಧ್ಯಕ್ಷ ಆಯ್ಕೆಯಲ್ಲಿ ವಿಜಯೇಂದ್ರ ಏನು ಅಂದ್ಕೊಂಡಿದ್ರು ಹಾಗೆ ಆಗಿದೆ. ರಾಜ್ಯಾಧ್ಯಕ್ಷರಾಗಿ ಅವ್ರು ಕಂಟಿನ್ಯೂ ಆಗೋದು ಕೂಡ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಈಗ ಸುಧಾಕರ್ ಸಿಡ್ದೆದ್ದಿದ್ದಾರೆ, ನಾನು ತಪ್ಪು ಮಾಡಿಬಿಟ್ಟೆ, ಹೇಳಿದ ಮಾತು ಕೇಳದೆ ಪಕ್ಷ ಬಿಟ್ಟು ಬಂದು ಅನ್ನುವ ಮೂಲಕ ನನ್ನ ದಾರಿ ನಾನು ನೋಡ್ಕೊಳ್ತೀನಿ, ಬೆಂಬಲಿಗರ ಅಭಿಪ್ರಾಯ ಕೇಳೋದಕ್ಕೆ ಸಭೆನೂ ಕರೆದಿದ್ದೀನಿ ಅನ್ನೋ ಮೂಲಕ ಪಕ್ಷ ಬಿಡುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಆ ಕಡೆ ಶ್ರೀರಾಮುಲು ಅವರು ಅಜ್ಞಾತರಾಗಿದ್ದು, ಯಾರ ಕಾಲು ಪಿಕ್ ಮಾಡದೇ ಇದ್ದಿದ್ದು, ಅಮಿತ್ ಶಾ ಅವರೇ ಖುದ್ದು ಕರೆ ಮಾಡಿದ್ದು, DK ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅನ್ನೋ ಸುದ್ದಿ ಬೇರೆ. ಈ ರೀತಿ ಬಹಳಷ್ಟು ಜನ ಬಿಜೆಪಿ ನಾಯಕರು ಗಾಳ ಹಾಕಿದ್ದಾರೆ. JDSನ 10-12 ಶಾಸಕರು DK ಸಂಪರ್ಕದಲ್ಲಿದ್ದಾರೆ ಅನ್ನೋದನ್ನು ಓಪನ್ ಆಗಿ ಹೇಳಿದ್ದಾರೆ. ಓಪನ್ ಆಗಿ ಕೈ ನಾಯಕರೇ ಹೇಳಿದ್ದಾರೆ. ಯೋಗೇಶ್ವರ್, CP ಯೋಗೇಶ್ವರ್ ಅವ್ರದ್ದೊಂದು ಆಪರೇಷನ್ ಆಯ್ತಲ್ಲ ಮೊನ್ನೆ, ಯಶಸ್ವಿ ಆಯಿತು. ಅಲ್ಲಿ ಲಕ್ಷ್ಮಣ್ ಸವದಿ ಅವರ ಆಪರೇಷನ್ ಯಶಸ್ವಿ ಆಯಿತು. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಘಟಾನುಘಟಿಗಳನ್ನೇ ಕರ್ಕೊಂಡು ಬರೋ ಪ್ಲಾನ್ ಇದೆ. ಅದರಲ್ಲೂ JDSನಲ್ಲಿ 10-12 ಶಾಸಕರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ದು ಅದು ಕುಮಾರಸ್ವಾಮಿ ಅವರು ಓಪನ್ ಆಗಿ ಹೇಳಿದ್ದಾರೆ. ಇಂಥ ಪ್ರಯತ್ನ ಮಾಡ್ತಿರೋದು ಹೌದಂತ. GT ದೇವೇಗೌಡರು ಬರೋದೇನೇನು ಫಿಕ್ಸೇ ಆಗಿಬಿಟ್ಟಿತ್ತು, ಅವರೊಬ್ಬರೇ ಅಲ್ಲ ದೊಡ್ಡ ತಂಡನೇ ತಗೊಂಡು ಬರೋದು. ಬಟ್ ಈಗ ಮೂಡ ಸಂಕಷ್ಟ ಎದುರಾಗಿದೆ ಅವ್ರಿಗೆ. ಇಡಿ
ತನಕನೂ ಹೋಗಿದೆ, ಅವ್ರ ವಿರುದ್ಧ ದೂರು ಲೋಕಾಯುಕ್ತಕ್ಕೂ ಹೋಗಿದೆ, ಇಡಿಗೂ ಹೋಗಿದೆ. ಸ್ನೇಹ ಮೈಕೃಷ್ಣ ದಾಖಲೆ ಎಲ್ಲ ರಿಲೀಸ್ ಮಾಡಿದ್ದಾರೆ. ಸೊ ಸ್ವಲ್ಪ ಕಷ್ಟ ಆಗಬಹುದು ಅವ್ರಿಗೆ, ರಾಜಕೀಯ ಲೆಕ್ಕಾಚಾರ ಅಂದುಕೊಂಡಂತೆ ಆಗೋ ಥರ ಕಾಣಿಸ್ತಾ ಇಲ್ಲ. ಬಟ್ JDSನ ಹಲವು ಶಾಸಕರು DK ಸಂಪರ್ಕದಲ್ಲಿದ್ದಾರೆ ಅನ್ನೋದು ಸುದ್ದಿ. ಹಾಗಾಗಿ ಈಗ BJPಯಲ್ಲಿ ಬಣ ಬಡಿದಾಟದ ಲಾಭವನ್ನ DK ಶಿವಕುಮಾರ್ ಪಡೆಯೋದಕ್ಕೆ ಸನ್ನದ್ಧರಾಗಿದ್ದಾರೆ. ನೋಡಿ, ಇಲ್ಲಿ BJP ಬೆಳವಣಿಗೆ ನೋಡಿದ್ರೆ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಜಯೇಂದ್ರ ಮೇಲುಗೈ ಆಗ್ತಾ ಇದ್ದ ಹಾಗೆ ಸಿಡ್ದೆದ್ದಿದೆ ಈಗ ಯತ್ನಾಳ್ ಟೀಮ್ನಲ್ಲಿ ಸುಮಾರು ಜನ ಬೇಸತ್ತವ್ರು ಇದ್ದಾರಲ್ಲ, ಅವ್ರು ಏನೂ ಸಿಗ್ಲಿಲ್ಲ ಅಂದ್ರೆ ಮುಂದೆ ಏನು ಮಾಡ್ತಾರೆ? ನಿಧಾನಕ್ಕೆ ಬೇರೆ ಬೇರೆ ಕಡೆ ಆಲೋಚನೆ ಮಾಡುವಂಥ ಸಾಧ್ಯತೆ ಇದೆ. ರಾಧಾ ಮೋಹನ್ ದಾಸ್ ಅವರು ವಿರುದ್ಧ ಸಿಟ್ಟು ಮಾಡ್ಕೊಂಡಿದ್ದಾರೆ. ಹಿಂದೆ ಅರುಣ್ ಸಿಂಗ್ ಅವರು ಇದನ್ನೇ ಮಾಡಿದ್ರು, ಈಗ ಅಗರ್ವಾಲ್ ಅವರು ಅದನ್ನೇ ಮಾಡ್ತಿದ್ದಾರೆ. ಉಸ್ತುವಾರಿ ಬಂದು ವಿಜೇಂದ್ರ ಪರ ನಾವು ಒಂದು ಘೋಷಣೆ ಮಾಡೋದೊಂದು ಬಾಕಿ ಇದೆ, ಅಷ್ಟರ ಮಟ್ಟಿಗೆ ಏಕಪಕ್ಷೀಯವಾಗಿ ಆಗಿದೆ ಅಂತ ಬಹಳ ಸಿಟ್ಟು ಮಾಡಿಕೊಂಡು ಒಬ್ಬೊಬ್ಬರೇ ಮೀಟಿಂಗ್ ಶುರು ಮಾಡಿದ್ದಾರೆ. ಈಗ SR ವಿಶ್ವನಾಥ್ ಅವರು ಮುನಿಸ್ಕೊಂಡಿದ್ದಾರೆ ಮತ್ತೊಮ್ಮೆ. ಈ ಥರ BJPಯಲ್ಲಿ ಹಲವು ಶಾಸಕರ ಮುನಿಸು ಅಸಮಾಧಾನ ಮುಂದೆ DK ಶಿವಕುಮಾರ್ ಅವ್ರಿಗೆ ಅನುಕೂಲ ಮಾಡಿಕೊಡುತ್ತಾ? ಯಾರ್ಯಾರು ತುಂಬ ಸರಿ ಮಾಡದಿರೋ ರೀತಿಯಲ್ಲಿ ಬೇಸತ್ತಿದ್ದಾರೆ ಅನ್ನೋದ್ರ ಮೇಲೆ DK ಶಿವಕುಮಾರ್ ಅವರು ಕಣ್ಣಿಟ್ಟಿರೋದು. BJPಯಲ್ಲಿ ಬಣ ಬಡಿದಾಟ ಬೀದಿಗೆ ಬಿದ್ದಿದೆ. ಹೈಕಮಾಂಡ್ ಮದ್ದು ಅರೆದು ಎಲ್ಲ ಫೈನಲ್ ಮಾಡ್ತಿದೆ. ಆದರೂ ಕೂಡ ತಾವು ಅಂದುಕೊಂಡಿದ್ದ ಆಗದೇ ಇದ್ದಾಗ ಇಲ್ಲಿ ಯಾಕಿರಬೇಕು ಅನ್ನೋ ವರಸೆ ಅವರು ಇರ್ತಾರಲ್ಲ, ಅಂಥವರ ಮೇಲೆ ಈಗ DK ಕಣ್ಣು ಹಾಕಿದ್ದು. ನಿಧಾನಕ್ಕೆ ತನ್ನ ತಂಡವನ್ನು ಬಲಪಡಿಸ್ಕೊಳ್ತಿದ್ದಾರೆ. ಅವ್ರಿಗೆ ಗೊತ್ತು ತಾನು CM ಆಗುವಂಥ ಸಮಯ, ಹೈಕಮಾಂಡ್ನಿಂದ ಆಶೀರ್ವಾದ ಸಿಕ್ಕಿದ್ರೆ ಸತೀಶ್ ಜಾರಕಿಹೊಳಿ ಬಣ ಸುಮ್ಮನಿರಲ್ಲ ಅಂತ. ತಂಡಕ್ಕೆ ತಂಡ ಎತ್ತುಕೊಂಡು ಹೋಗ್ತೀವಿ ಅಂತ ನಿಲ್ಲಬಹುದು. ಅಂತಹ ಸಮಯದಲ್ಲೂ ಪಕ್ಷ ನನ್ನ ಜೊತೆಗಿದೆ ಅಂದರೆ, ಹೈಕಮಾಂಡ್ ಆಶೀರ್ವಾದ ಇದೆ ಅಂದರೆ ನಾನು ನಂಬರ್ ತೋರಿಸಬಲ್ಲೆ ಅನ್ನೋ ಒಂದು ಮೆಸೇಜು ಇರಬಹುದು. ಅಷ್ಟರ ಮಟ್ಟಿಗೆ DK ಶಿವಕುಮಾರ್ ಪೂರ್ವ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಆಪರೇಷನ್ ಭರ್ಜರಿ ಕಾರ್ಯಾಚರಣೆ ಶುರುವಾಗಿರೋದ್ರ ಸುಳಿಬಹುದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.